ನಮಸ್ಕಾರ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ತಿಳಿದುಕೊಳ್ತೇನೆ. ಇವತ್ತು ನಾವು ಒಂದಷ್ಟು ಪ್ರಾಣಿಗಳ ಹೆಸರನ್ನ ತಿಳಿದುಕೊಳ್ಳೋಣ, ಕನ್ನಡದಲ್ಲಿ ಮತ್ತು ಇಂಗ್ಲಿಷ್ನಲ್ಲಿ. ಬನ್ನಿ. ಈ ಪ್ರಾಣಿಯ ಹೆಸರು ಸಿಂಹ. ಇಂಗ್ಲಿಷ್ನಲ್ಲಿ ಇದನ್ನು ಲಯನ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಹುಲಿ. ಇಂಗ್ಲಿಷ್ನಲ್ಲಿ ಇದನ್ನು ಟೈಗರ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಆನೆ. ಇಂಗ್ಲಿಷ್ನಲ್ಲಿ ಇದನ್ನು ಎಲಿಫೆಂಟ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಕುದುರೆ. ಇಂಗ್ಲಿಷ್ನಲ್ಲಿ ಇದನ್ನು ಹಾರ್ಸ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಝೀಬ್ರಾ. ಇಂಗ್ಲಿಷ್ನಲ್ಲಿ ಇದನ್ನು ಝೀಬ್ರಾ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಒಂಟೆ. ಇಂಗ್ಲಿಷ್ನಲ್ಲಿ ಇದನ್ನು ಕ್ಯಾಮೆಲ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಜಿರಾಫೆ. ಇಂಗ್ಲಿಷ್ನಲ್ಲಿ ಇದನ್ನು ಜಿರಾಫೆ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಚಿರತೆ. ಇಂಗ್ಲಿಷ್ನಲ್ಲಿ ಇದನ್ನು ಲೆಪರ್ಡ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಜಿಂಕೆ. ಇಂಗ್ಲಿಷ್ನಲ್ಲಿ ಇದನ್ನು ಡಿಯರ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ನರಿ. ಇಂಗ್ಲಿಷ್ನಲ್ಲಿ ಇದನ್ನು ಫಾಕ್ಸ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಕರಡಿ. ಇಂಗ್ಲಿಷ್ನಲ್ಲಿ ಇದನ್ನು ಬೇರ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಖಡ್ಗಮೃಗ. ಇಂಗ್ಲಿಷ್ನಲ್ಲಿ ಇದನ್ನು ರೈನೋಸೆರಸ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಕತ್ತೆ. ಇಂಗ್ಲಿಷ್ನಲ್ಲಿ ಇದನ್ನು ಡಾಂಕಿ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಹಸು. ಇಂಗ್ಲಿಷ್ನಲ್ಲಿ ಇದನ್ನು ಕೌ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಎಮ್ಮೆ. ಇಂಗ್ಲಿಷ್ನಲ್ಲಿ ಇದನ್ನು ಬಫಲೋ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಹಂದಿ. ಇಂಗ್ಲಿಷ್ನಲ್ಲಿ ಇದನ್ನು ಪಿಗ್ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಮಂಗ. ಇಂಗ್ಲಿಷ್ನಲ್ಲಿ ಇದನ್ನು ಮಂಕಿ ಎಂದು ಕರೆಯಲಾಗುತ್ತದೆ. ಈ ಪ್ರಾಣಿಯ ಹೆಸರು ಆಡು. ಇಂಗ್ಲಿಷ್ನಲ್ಲಿ ಇದನ್ನು ಗೋಟ್ ಎಂದು ಕರೆಯಲಾಗುತ್ತದೆ.